ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಬೆಂಗಳೂರು, ಮೈಸೂರು, ಮಂಡ್ಯ ಜನರಿಗೆ ಶಾಕ್ ಮೇಲೆ ಶಾಕ್ಗಳು ತಟ್ತಾ ಇವೆ. ಮಳೆ ಇಲ್ಲ, ಡ್ಯಾಂನಲ್ಲಿ ನೀರಿಲ್ಲ, ಕೆಆರ್ಎಸ್ ಖಾಲಿ ಹೊಡಿತಾ ಇದೆ. ಕಾವೇರಿ ಜಲಾನಯನ ಪ್ರದೇಶದಲ್ಲಿ ಕೈಕೊಟ್ಟಂತ ಮುಂಗಾರು. ಮಳೆ ಇಲ್ಲದೆ ಕಾವೇರಿ ಕೊಳ್ಳದ ಡ್ಯಾಂಗಳು ಖಾಲಿ ಹೊಡಿತಾ ಇವೆ. ಬೆಂಗಳೂರು ಸೇರಿದಂತೆ ಹಲವು ಜಿಲ್ಲೆಗಳ ಜನರಿಗೆ ಕುಡಿಯುವ ನೀರಿಗೂ ಕಷ್ಟ. ಮಳೆ ಇಲ್ಲದೆ 80 ಅಡಿಗೆ ಕುಸಿದಿದೆ ಕೆಆರ್ಎಸ್ ಜಲಾಶಯದ ನೀರಿನ ಮಟ್ಟ. ಡ್ಯಾಂನಲ್ಲಿ ಪ್ರಸ್ತುತ ಇರುವ 11 ಟಿಎಂಸಿಯಲ್ಲಿ 5 ಟಿಎಂಸಿ ಡೆಡ್ ಸ್ಟೋರೇಜ್. ಇದ್ಯಾವುದಕ್ಕೂ ಕೂಡ ಬಳಕೆ ಮಾಡೋದಕ್ಕೆ ಯೋಗ್ಯವಿಲ್ಲದ ನೀರು. ಉಳಿದ 6 ಟಿಎಂಸಿಯಲ್ಲಿ ಕುಡಿಯುವ ನೀರು ಪೂರೈಕೆ ಮಾಡಲಾಗ್ತಾ ಇದೆ. ಬೆಂಗಳೂರು ಸೇರಿದಂತೆ ಹಲವು ಜಿಲ್ಲೆಗಳಿಗೆ ಕುಡಿಯುವ ನೀರು ಇಲ್ಲಿಂದಾನೇ ಪೂರೈಕೆ ಆಗ್ತಿರೋದು. ಈಗಿರುವ ನೀರಿನಲ್ಲಿ ಮುಂದಿನ ತಿಂಗಳವರೆಗೆ ಮಾತ್ರ ನಿರ್ವಹಣೆ. ಮಳೆ ಬಂದಿಲ್ಲ ಅಂದ್ರೆ ಮುಂದಿನ ದಿನಗಳಲ್ಲಿ ಸಂಕಷ್ಟ ಕಟ್ಟಿಟ್ಟ ಬುತ್ತಿ. ರಾಜ್ಯದಲ್ಲಿ ಈ ಬಾರಿ ಮುಂಗಾರು ಮಳೆ ಕೈಕೊಟ್ಟಿದೆ. ಅದರಲ್ಲೂ ಕೂಡ ಹಳೆ ಮೈಸೂರು ಭಾಗದಲ್ಲಿ ಮುಂಗಾರು ಮಳೆ ಇಲ್ಲದೆ ರೈತರು ಕಂಗಾಲಾಗಿರೋ ಒಂದು ಕಡೆ ಈಗ ಕುಡಿಯೋ ನೀರಿಗೂ ಕೂಡ ಆತಂಕ ಎದುರಾಗಿರುವಂಥದ್ದು. ಅದರಲ್ಲೂ ಈಗ ಹಳೆ ಮೈಸೂರು ಭಾಗದಲ್ಲಿ ಏನು ಮೈಸೂರು, ಬೆಂಗಳೂರು ಸೇರಿದಂತೆ ಸುತ್ತಮುತ್ತಲ ಜಿಲ್ಲೆಗಳಿಗೆ ಕುಡಿಯುವ ನೀರಿನ ಮೂಲ ಆಗಿದ್ದಂಥ ಕೆಆರ್ಎಸ್ ಜಲಾಶಯದ ನೀರು ಇದೀಗ ಬರಿದಾಗ್ತಿರುವಂಥದ್ದು. ಸದ್ಯಕ್ಕೆ ಕೆಆರ್ಎಸ್ ಜಲಾಶಯದಲ್ಲಿ ಕೇವಲ 80 ಅಡಿ ಮಾತ್ರ ನೀರಿರುವಂಥದ್ದು. ನಾನೀಗ ಕೆಆರ್ಎಸ್ನ ಇನ್ನಿನ ಪ್ರದೇಶದಲ್ಲಿ ಇದ್ದೀನಿ. ನೀವೀಗ ದೃಶ್ಯದಲ್ಲಿ ನೋಡ್ತಾ ಇದ್ದೀರಿ. ಏನಿದು ಕಾಣ್ತಾ ಇದ್ದಿದ್ದು ಕೆಆರ್ಎಸ್ ಜಲಾಶಯದ ಪ್ರಸ್ತುತ ಒಂದು ವಸ್ತು ಚಿತ್ರಣ. ಯಾಕೆಂದರೆ ಕೆಆರ್ಎಸ್ ಜಲಾಶಯ 124.80 ಗರಿಷ್ಠ ಎತ್ತರದ ಈ ಒಂದು ಜಲಾಶಯದಲ್ಲಿ ಇದೀಗ ಸದ್ಯಕ್ಕೆ 80 ಅಡಿ ಮಾತ್ರ ನೀರಿರುವಂಥದ್ದು. ಹಾಗಾಗಿಯೇ ಈ ಒಂದು ಜಲಾಶಯದಲ್ಲಿ ಈ ಬಾರಿ ಏನು ನೀರಿಲ್ಲದ ಕಾರಣಕ್ಕೆ ಜಲಾಶಯದ ನೀರಿನ ಮಟ್ಟ ಸಂಪೂರ್ಣವಾಗಿ ಕುಸಿದು ಎಲ್ಲರಲ್ಲೂ ಕೂಡ ಆತಂಕ ಮೂಡಿಸಿರುವಂಥದ್ದು. ಒಂದು ಕಡೆ ಕುಡಿಯುವ ನೀರಿಗೂ ಕೂಡ ತತ್ವಾರ ಎದುರಾಗುವಂಥ ಸಾಧ್ಯತೆ ಮುಂದಿನ ದಿನಗಳಲ್ಲಿ ಕಂಡುಬಂದರೂ ಕೂಡ ಆಶ್ಚರ್ಯ ಇಲ್ಲ. ಯಾಕೆಂದರೆ ಸದ್ಯಕ್ಕೆ ಇರುವಂತಹ ನೀರಿನ ಪ್ರಮಾಣ ಕೇವಲ 6 ಟಿಎಂಸಿ ಮಾತ್ರ ಬಳಕೆಗೆ ಬರುವಂಥದ್ದು. ಯಾಕೆಂದರೆ ಇರುವಂಥ 6 ಟಿಎಂಸಿ ನೀರಿನಲ್ಲಿ ತಿಂಗಳಿಗೆ 2 ಟಿಎಂಸಿ ನೀರು ಬೇಕಾಗುತ್ತೆ. ಇಲ್ಲಿ ಮೈಸೂರು, ಬೆಂಗಳೂರು ಸೇರಿದಂತೆ ಸುತ್ತಮುತ್ತ ಜಿಲ್ಲೆಗಳಿಗೆ ಕುಡಿಯುವ ನೀರಿಗೆ ಈ ಒಂದು 2 ಟಿಎಂಸಿ ಬೇಕು. ಇರುವಂಥ 6 ಟಿಎಂಸಿ ನೀರು ಮಾತ್ರ ಇನ್ನು 3 ತಿಂಗಳಿಗೆ ಆಗುವಷ್ಟು ಮಾತ್ರ ಕುಡಿಯುವ ನೀರಿಗೆ ಲಭ್ಯತಿರುವಂಥದ್ದು. ಈಗಾಗಲೇ ಕೂಡ ಕೃಷಿಗೂ ಕೂಡ ನೀರು ಕೊಡೋದಿಲ್ಲ ಅಂತ ಹೇಳಿ ಜಿಲ್ಲಾಡಳಿತ ಮತ್ತು ಸರ್ಕಾರ ಹೇಳಿದೆ. ಹಾಗಾಗಿ ಒಂದು ಕಡೆ ರೈತರಲ್ಲೂ ಕೂಡ ಆತಂಕ ಮನೆ ಮಾಡುವಂಥದ್ದು. ಯಾಕೆಂದರೆ ಮುಂದಿನ ದಿನಗಳಲ್ಲಿ ಬೆಳೆ ಬಾಳಲಿಕ್ಕೆ ಹೇಗೆ ನಾವು ಸಾಧ್ಯ ಅನ್ನೋದು ಕೂಡ ರೈತರಲ್ಲಿ ಒಂದು ರೀತಿ ಯಕ್ಷ ಪ್ರಶ್ನೆ ಆಗಿರುವಂಥದ್ದು. ಯಾಕೆಂದರೆ ಒಂದು ಕಡೆ ಮಳೆ ಕೂಡ ಕೈ ಕೊಟ್ಟಿದೆ, ಇತ್ತ ಕಡೆ ಕೆಆರ್ಎಸ್ ಕೂಡ ಬರಿದಾಗ್ತಾ ಇದೆ. ಈ ನಿಟ್ಟಿನಲ್ಲಿ ಕೂಡ ರೈತರಿಗೂ ಕೂಡ ಆತಂಕ ಇರುವಂಥದ್ದು. ಸದ್ಯಕ್ಕೆ ಇರುವಂಥ ನೀರಿನ ಪ್ರಮಾಣ ಕೇವಲ 11 ಟಿಎಂಸಿ ನೀರಿನಲ್ಲಿ 5 ಟಿಎಂಸಿ ಡೆಡ್ ಸ್ಟೋರೇಜ್ ಅಂತ ಹೇಳಲಾಗ್ತಿರುವಂಥದ್ದು. ಇದು ಯಾವುದೇ ಬಳಕೆಗೆ ಬರದ ನೀರಾಗಿರುವಂಥದ್ದು. ಉಳಿದ 6 ಟಿಎಂಸಿ ನೀರಿನಲ್ಲೇ ಇನ್ನು 2 ತಿಂಗಳ ಕಾಲ ಕುಡಿಯುವ ನೀರನ್ನು ಕೊಡಬೇಕಾದಂಥ ಅನಿವಾರ್ಯತೆ ರಾಜ್ಯ ಸರ್ಕಾರಕ್ಕೆ ಇರುವಂಥದ್ದು. ಅದರಲ್ಲೂ ಏನು ಕುಡಿಯುವ ನೀರಿಗೆ ಈಗ ಸಾಕಷ್ಟು ತತ್ವಾರ ಎದುರಾದರೆ ಮುಂದಿನ ದಿನಗಳಲ್ಲಿ ಕುಡಿಯುವ ನೀರಿನ ಮೂಲ ಯಾವುದೂ ಇಲ್ಲ. ಹಾಗಾಗಿನೇ ಏನು ಹಳೆ ಮೈಸೂರು ಭಾಗದಲ್ಲಿರುವಂಥ ಜಲಾಶಯಗಳೆಲ್ಲವೂ ಕೂಡ ಬರಿದಾಗಿದೆ. ಕಬಿನಿ ಇರ್ಬೋದು, ಆರಂಗಿ, ಹೇಮಾವತಿ, ಕೆಆರ್ಎಸ್ ಎಲ್ಲದರಲ್ಲೂ ಕೂಡ ಈಗ ನೀರಿಲ್ಲದೆ ಒಂದು ರೀತಿ ಪರದಾಟ ಎದುರಾಗಿದ್ದು. ಹಾಗಾಗಿನೇ ಕೂಡ ಈ ಭಾಗದಲ್ಲಿ ಒಂದು ರೀತಿ ಮುಂದಿನ ದಿನಗಳಲ್ಲಿ ಕುಡಿಯುವ ನೀರಿಗೆ ಯಾವ ಮೂಲ ಅನ್ನೋದು ಕೂಡ ಎಲ್ಲರಲ್ಲೂ ಕೂಡ ಕಾಡ್ತಿರುವಂಥ ಪ್ರಶ್ನೆ. ಅದರಲ್ಲೂ ಕೂಡ ಅಧಿಕಾರಿಗಳು ಈಗಾಗಲೇ ಕೂಡ ಕುಡಿಯುವ ನೀರಿಗಷ್ಟೇ ಇದನ್ನು ನೀರನ್ನು ಉಪಯೋಗಿಸಬೇಕು ಅನ್ನೋ ರೀತಿಯಲ್ಲಿ ಸರ್ಕಾರ ಕೂಡ ಒಂದು ಆದೇಶವನ್ನು ನೀಡಿದೆ. ಹಾಗಾಗಿನೇ ಕೂಡ ಅಧಿಕಾರಿಗಳು ಯಾವುದೇ ಬೆಳೆಗೂ ಕೂಡ ನೀರನ್ನು ಕೊಡಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿ ಈಗಾಗಲೇ ಕೂಡ ರೈತರಿಗೆ ಒಂದು ಸೂಚನೆಯನ್ನು ಕೊಟ್ಟಿದೆ. ಹಾಗಾಗಿ ಈ ಭಾಗದ ರೈತರು ಕೂಡ ತಕ್ಷಣ ಈಗ ಸದ್ಯಕ್ಕಿರುವಂಥ ಕ್ರಾಪ್ ಸ್ಟ್ಯಾಂಡಿಂಗ್ ಏನು ಬೆಳೆಗಳಿದೆ ಆ ಬೆಳೆಗಳಿಗಾರು ಸ್ವಲ್ಪ ನೀರನ್ನು ಕುಡಿ ಅಂತ ಮನವಿ ಮಾಡ್ತಿದೆ. ಆದರೂ ಕೂಡ ಸರ್ಕಾರ ಮತ್ತು ಜಿಲ್ಲಾಡಳಿತ ರೈತರಿಗೆ ಯಾವುದೇ ಒಂದು ಮಾನ್ಯತೆಯನ್ನು ಕೂಡ ಕೊಟ್ಟಿಲ್ಲ. ಸದ್ಯಕ್ಕೆ ಕುಡಿಯುವ ನೀರಿಗಷ್ಟೇ ಉಪಯೋಗ ಮಾಡಬೇಕು ಅಂತ ಹೇಳಿ ಸರ್ಕಾರ ಸೂಚನೆ ಕೊಟ್ಟರೆ ಹಿನ್ನೆಲೆಯಲ್ಲಿ ನಿಮ್ಮ ಯಾವುದೇ ಬೆಳೆಗಳಿಗೂ ಕೂಡ ನಾವು ನೀರನ್ನು ಕೊಡಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿರುವಂಥದ್ದು ರೈತರಿಗೂ ಕೂಡ ಒಂದು ರೀತಿ ಆತಂಕವನ್ನು ತಂದಿದೆ. ಈ ನಿಟ್ಟಿನಲ್ಲಿ ಕೂಡ ಮುಂದಿನ ದಿನಗಳಲ್ಲಿ ಮಳೆ ಇದ್ದಂಥ ಸಂದರ್ಭದಲ್ಲಿ ಇನ್ನು ಮುಂದಿನ ದಿನಗಳಿಗೆ ಕುಡಿಯುವ ನೀರು ಹೇಗೆ ಬಳಕೆ ಮಾಡಬೇಕು ಅನ್ನೋದು ಕೂಡ ರಾಜ್ಯ ಸರ್ಕಾರಕ್ಕೆ ಇರುವಂಥ ದೊಡ್ಡ ಸವಾಲು. ಈ ನಿಟ್ಟಿನಲ್ಲಿ ಹಳೆ ಮೈಸೂರು ಭಾಗಕ್ಕೆ ಮಳೆ ಆಗದೇ ಇದ್ದರೆ ಖಂಡಿತವಾಗಿಯೂ ಕೂಡ ಮುಂದಿನ ದಿನಗಳಲ್ಲಿ ಮೈಸೂರು, ಬೆಂಗಳೂರು ಸೇರಿದಂತೆ ಇನ್ನಿತರ ಈ ಒಂದು ಭಾಗವನ್ನು ಅವಲಂಬಿಸಿರುವಂಥ ಡ್ಯಾಮ್ ಏನಿದೆ ಈ ಡ್ಯಾಮ್ನಿಂದ ಬರತಕ್ಕಂಥ ನೀರಿನ ಮೂಲ ಕೂಡ ಕಡಿಮೆ ಆದ ಕಾರಣಕ್ಕಾಗಿ ಕುಡಿಯುವ ನೀರು ಕೂಡ ಸಮಸ್ಯೆ ಎದುರಾಗುವಂಥ ಸಾಧ್ಯತೆ ಇರುವಂಥದ್ದು. ಮಂಡ್ಯದಿಂದ ರಾಘವೇಂದ್ರ ಗಂಜಾಮ್, ಗ್ಯಾರಂಟಿ ನ್ಯೂಸ್.